ಕಟ್ಟಿಸಿ ನಾವು ಬರುವ ವೇಳೆಯಲ್ಲಿ ಆ ಘಂಟೆಯು ಭಯಂಕರವಾಗಿ ಶಬ್ದವನ್ನು ಮಾಡುವುದು. ಅದೇ ನಾವು ಬರುವ ಸೂಚನೆ ಎಂದು ತಿಳಿಯಿರಿ. ಶಂಭೋ ಮಹಾದೇವ. ಕಂಡೆನು. ಆ ಸ್ವಪ್ನದಲ್ಲಿ ಪೂಜ್ಯರ ದರ್ಶನವಾಯಿತು. ಅದು ಹೇಗೆ? ಬೇಗನೆ ತಿಳಿಸು. ಅವರು ನನ್ನ ಕನಸಿನಲ್ಲಿ ಬಂದು ನಿಮ್ಮ ಲೀಲಾಂಬಿಕೆ ನಿಮ್ಮ ಕೋಟೆಯ ಮುಂಭಾಗದಲ್ಲಿ ಒಂದು ನಾಲಿಗೆಯಿಲ್ಲದ ಗಂಟೆಯನ್ನು ಕಟ್ಟಿಸುವುದು ಏಕೆ ಸ್ವಾಮಿ? ಅನಂತರ ಏನಾಗ್ತದೇವಿ? ಸ್ವಾಮಿ, ಕೋಟೆಯ ಬಾಗಿಲಲ್ಲಿ ನಾಲಿಗೆಯಿಲ್ಲದ ಗಂಟೆಯು ಜೈಕಾರ ಶಬ್ದವನ್ನು ಮಾಡುವುದು. ಅದೇ ನಾನು ಬರುವ ದಾರಿ. ನೀವೆಂದು ತಿಳಿದುಕೊಳ್ಳಿ ಎಂದು ಹೇಳಿ ಮಾಯವಾದರು ಕಾಣೇಶ್ವರ. ಹಾದಿ ಪರಂಜ್ಯೋತಿಯವರ ದರ್ಶನವನ್ನು ಮಾಡಿದ ನೀನೇ ಭಾಗ್ಯಳು. ಪ್ರಿಯೆ, ನಮ್ಮ ಕೋಟೆಯ ಕಡೆಯ ಬಾಗಿಲಿಗೆ ನಾಲಿಗೆ ಇಲ್ಲದ ಗಂಟೆಯನ್ನು ಕಟ್ಟಿಸಲು ನಾವು ಈಗಲೇ ಹೋಗೋಣ ನೋಡಿ. ಹಾಗೆ ಆಗಲಿ ಪ್ರಾಣೇಶ್ವರ, ಬನ್ನಿ.
ಪ್ರೆಸಿಡೆಂಟು ನಿರ್ವಾಹಕ. ನಾನು 1979ರಿಂದನೂ ಇದೇ ಕಲೆಯಲ್ಲಿದ್ದೀನಿ. 79ರಲ್ಲಿ ಸೀತೆ ಪಾತ್ರ ಮಾಡಿ ನನಗೆ ಈ ಕಲೆ ಅಂದರೆ ಬಲೆ ಅಭಿಮಾನ. ಯಾವ ಊರೆಲ್ಲ ಮಾಡಿದ್ರು ಬರ್ತಾ ಇರ್ತೀವಿ. ಕಲೆಯಲ್ಲಿ ಬರೀ ಇದು 79ರಿಂದ ಆಡ್ಕೊಂಡು ಬಂದಿದ್ದೀವಿ. ಡ್ರಾಮ ಮಾಡಿದ್ದೀವಿ. ರಾಮನ ಪಾತ್ರ, ಸೀತೆ ಪಾತ್ರ, ಕೃಷ್ಣ ಪಾತ್ರ, ಸುತ್ತದಾರಿ, ಇದರ ಎಲ್ಲ ಪಾತ್ರ ಮುಕ್ಕಾಲು ಭಾಗ ಮಾಡಿದ್ದೀವಿ. ಇವಾಗ ಈಗಿನ ಪೀಳಿಗೆಗೆ ನಮ್ಮ ಹುಡುಗರು ಮುಂದುವರಿಲಿ ಅಂತ ಈ ಒಂದು ಡ್ರಾಮ, ಈ ಕಲೆ ನಾವು ಮುಂದುವರ್ಸ್ಕೊಂಡೇ ಹೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ಇದು ಪೌರಾಣಿಕ ನಾಟಕ ಅಂದರೆ ಒಳ್ಳೆಯ ಕಲೆ ಇದು. ಈ ಕೆಲವು ಭಾಗದಲ್ಲಿ ಬಿಟ್ಟಿದ್ದಾರೆ. ಈ ಕಲೆ ಬಿಡಬಾರ್ದು ನಾವು. ಇನ್ನು ಮುಂದೆ ನಮ್ಮ ಯುವಕರು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆ ಇದು ನಮಗೆ ಕರ್ನಾಟಕದಲ್ಲಿ ಒಳ್ಳೆ ಬೆಲೆ ಇದೆ. ಕೆಲವು ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಈ ಥರ ಪೌರಾಣಿಕ ನಾಟಕ, ನಮ್ಮದು ಈ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇದು ನಡೀತಾ ಇದೆ. ಕುರುಕ್ಷೇತ್ರ, ರಾಮಾಯಣ, ಸತ್ಯಹರಿಶ್ಚಂದ್ರ, ರಾಜ ಸತ್ಯವ್ರತ, ಸಿದ್ಧಪ್ಪ. ಸರ್, ನೀವು ಎಷ್ಟು ನಾಟಕಗಳು ಮಾಡಿದ್ದೀರಾ ಸರ್? ನಾನು ಆಡಿರೋದು ಒಂದು 12 ನಾಟಕ ಮಾಡಿದ್ದೀರಾ. ಆಮೇಲೆ ಇವಾಗ ಸಹ ನಿರ್ದೇಶಕರಾಗಿ, ಆದರೆ ಪೆಟ್ಟಿ ಬರಲ್ಲ ನನಗೆ. ರಾಮಾಯಣ ನಾಟಕವನ್ನು ಮಾಡ್ತಾಯಿದ್ದೀನಿ ಸಹ ನಿರ್ದೇಶಕರಾಗಿ. ನನ್ನ ಹೆಸರು ಎಚ್ ಮಹದೇವಪ್ಪ ಅಂತೇಳಿ, ಟಿಕೆಟ್ ಪೂರ್ವ ತಾಲೂಕು ಪಂಚಾಯತಿ ಸದಸ್ಯರು. ಏನು ಈ ದಿವಸ ನಮ್ಮ ಗ್ರಾಮದಲ್ಲಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಂದ ಶ್ರೀ ದರೆಗೆ ದೊಡ್ಡವರ ಮಹಾತ್ಮೆ ಅಥವಾ ಕನಲೀಲ ಸಿದ್ದಪ್ಪಾಜಿಯವರ ಪವಾಡಗಳು ಎಂಬತಕ್ಕಂಥ ಪೌರಾಣಿಕ ಮತ್ತು ಐತಿಹಾಸಿಕ ಇತಿಹಾಸ ಪ್ರಸಿದ್ಧವಾದಂಥ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದೇನಂತ ಹೇಳಿದ್ರೆ 12ನೇ ಶತಮಾನದಲ್ಲಿ, ಈಗ ಕಲಿಯುಗದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪವಾಡಗಳು ಆದರೂ ಸಹಿತ ಇದನ್ನು ಪೌರಾಣಿಕವಾಗಿ ಅದನ್ನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಈ ಒಂದು ನಾಟಕವನ್ನು, ಇದು ಹೆಚ್ಚಿಗೆ ಕನಕಪುರ ತಾಲೂಕು, ಇದು ಅಲಗೂರು, ಈ ಕಡೆ ಆ ಭಾಗದಲ್ಲಿ ಕನಕಪುರ ತಾಲೂಕು ಮತ್ತು ಮಂಡ್ಯ, ಮಳವಳ್ಳಿ ಈ ಭಾಗದಲ್ಲಿ ಹೆಚ್ಚಿಗೆ ಪ್ರಚಲಿತ ಇತ್ತು. ಯಾಕಂತೇಳಿದ್ರೆ ಸಿದ್ದಪ್ಪಾಜಿ ಸ್ವಾಮಿ ಇರ್ತಕ್ಕಂಥದ್ದು, ರಾಜಪ್ಪಾಜಿ ಸ್ವಾಮೀಜಿ ಇರ್ತಕ್ಕಂಥದ್ದು, ಚನ್ನಚಮ್ಮ ಇರ್ತಕ್ಕಂಥದ್ದು, ದೊಡ್ಡಮ್ಮ ತಾಯಿ, ಅದೆಲ್ಲ ದೇವತೆಗಳ ಆ ಕಡೆ ಇರೋದು ಕೊಳ್ಳೇಗಾಲ ಭಾಗದಲ್ಲಿ. ಏನು ನಮ್ಮ ಕಾಡ್ಜಕ್ಕನಹಳ್ಳಿನಲ್ಲಿ ವಿಶ್ವಕರ್ಮ ಕುಲ ಬಾಂಧವರು ಹೆಚ್ಚಿಗೆ ಇರೋದರಿಂದ ಬಗ್ಗನದೊಡ್ಡಿ, ಕಾಡ್ಜಕ್ಕನಹಳ್ಳಿ, ಇನ್ನಕ್ಕಿ ಗ್ರಾಮದಿಂದ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಈ ನಾಟಕವನ್ನು ನಾವು ಮಾಡಲೇಬೇಕು. ಆನೇಕಲ್ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಅಂತೇಳಿ ಕಾಳಿಕಾದೇವಿ ದೇವಸ್ಥಾನ, ಕಾಳಿಕಾದೇವಿ ಕೃಪೆಯಿಂದ ಇವತ್ತೊಂದು ದಿವಸ ಅಭಿನಯಿಸ್ತಾ ಇದ್ದಾರೆ. ಈ ಕಾಡ್ಜಕ್ಕನಹಳ್ಳಿ ಗ್ರಾಮ ಮೊದಲಿನಿಂದಲೂ ಪೌರಾಣಿಕ ನಾಟಕಗಳಿಗೆ ಬಹಳ ಪ್ರಸಿದ್ಧಿ ಮತ್ತು ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಅದರಲ್ಲೂ ಸುಮಾರು ಒಂದು 70-80 ವರ್ಷಗಳಿಂದನೇ ಮಹಾರಾಜರು ಅಂತಕ್ಕಂಥ ಒಬ್ಬರು ಮಾಸ್ಟ್ರು ಈ ಗ್ರಾಮಕ್ಕೆ ಚಿಕ್ಕೇನಹಳ್ಳಿನಿಂದ ಬಂದು ಆ ಸಂಪೂರ್ಣ ರಾಮಾಯಣ ಅಂತಕ್ಕಂಥ ಪ್ಲಾಟನ್ನು ತಗೊಂಡ್ಬಂದು ಅವರಿಲ್ಲಿದ್ದಂಥ ಎಲ್ಲ ಕಲಾವಿದರಿಗೆ ಅದನ್ನು ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ 70-80 ವರ್ಷಗಳಲ್ಲೇ ಅದನ್ನು ಇಲ್ಲೊಂದು ಕಲೆಯನ್ನು ಹುಟ್ಟಾಕಿ ಅವರಿಂದ ಆ ಪ್ರಪ್ರಥಮ ಬಾರಿಗೆ ರಾಮಾಯಣ ಕಲಿಸಿ ಇಲ್ಲಿ ಅಭಿನಯಿಸಿದ ಮೇಲೆ ಸುಮಾರು ನಮ್ಮೂರಲ್ಲೂ ಒಂದು 10-15 ಜನ ಡ್ರಾಮಾ ಮಾಸ್ಟರ್ಗಳು ಉಟ್ಕೊಂಡು, ಡ್ರಾಮಾ ಮಾಸ್ಟರ್ಗಳೇ 10-15 ಜನ ನಮ್ಮೂರಲ್ಲಿದ್ದರು. ಸಾಕಷ್ಟು ಜನ ಸಂಗೀತ ಮಾಸ್ಟರ್ಗಳು ಕಲ್ತಿದ್ರು, ಸಂಗೀತವನ್ನು ಕಲ್ತಿದ್ರು. ಆವತ್ತಿಂದನೂ ಈ ಪರಂಪರೆ ಹೆಂಗೆ ಮುಂದುವರಿತಾ ಬಂತ ನಮ್ಮ ಗ್ರಾಮದಲ್ಲಿ ಕನಿಷ್ಠ 1 ವರ್ಷಕ್ಕೆ 1 ಅಥವಾ 2 ಈ ಥರ ಪೌರಾಣಿಕ ನಾಟಕಗಳು ನಡ್ಕೊಂಡು ಬರ್ತಾರೆ. ಅದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಕಲಾವಿದರು, ಕಲಾ ಪೋಷಕರು, ಕಲಾ ರಸಿಕರು ಮತ್ತು ಸಾಮಾನ್ಯ ಜನ, ಯಾಕಂತೇಳಿದ್ರೆ ಇವತ್ತು ಜನ ಇದ್ದರೆ ಜಾತ್ರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಜನ ಬೆಂಬಲ, ಜನರ ಒಂದು ಕೃಪೆ, ಆಶೀರ್ವಾದ, ಅವರ ಒಂದು ಪ್ರೋತ್ಸಾಹ ಭಾಳ ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ನೋಡ್ತಾ ಇರ್ಬೋದು, ಸುಮಾರು 1000ಕ್ಕೂ ಅಧಿಕ ಸಂಖ್ಯೆಯ ಜನ ಇಲ್ಲಿ ಸೇರಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ನಾಟಕವನ್ನು ಭಾಳ ಒಂದು ರೀತಿಯಲ್ಲಿ ಸ್ವಲ್ಪ ಭಕ್ತಿಯಿಂದ ಆಹ್ಲಾದಕರವಾದ ವೀಕ್ಷಣೆ ಮಾಡಿ ಅವರೆಲ್ಲ ನೋಡ್ತಕ್ಕಂಥದ್ದು ತಾವು ಗಮನಿಸಿದ್ದೀರ. ಹಾಗಾಗಿ ಇವತ್ತೇನಿಲ್ಲ ನಾಟಕವನ್ನು ಕಲಿಸಿ ಇದ್ದಾರೆ ಅವರು ಕೆಬ್ಬರೆ ರಾಜು ಅಂತೇಳಿ, ಅವರು ಭಾಳ ಸುಪ್ರಸಿದ್ಧ ಗ್ರಾಮ ನಿರ್ದೇಶಕರು, ಭಾಳ ವಿದ್ಯೆಯನ್ನು ಹೊಂದಿರತಕ್ಕಂಥವ್ರು. ಏನು ಈಗ ಸಂಗೀತ ನುಡಿಸ್ತಾ ಇರ್ತಕ್ಕಂಥವ್ರು ಸತ್ಯ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರೇ. ಈ ಒಂದು ನಾಟಕಕ್ಕೆ ಭಗವಂತನ ಕೃಪೆ, ಆಶೀರ್ವಾದ ಚೆನ್ನಾಗಿರಲಿ ಮತ್ತು ಈ ನಾಟಕ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಮ್ಮ ಆನೇಕಲ್ ತಾಲೂಕು ಮತ್ತು ಈ ಭಾಗಕ್ಕೆ ಏನು ನಾವು ಬೈಲ್ಸೀಮೆ ಅಂತ ಹೇಳ್ತೀವಿ, ನಮ್ಮ ಬೆಂಗಳೂರು ಭಾಗಕ್ಕೆ ಈ ನಾಟಕ ಇದ್ದು
ಪ್ರಚಲಿತ ಆಗಿ ಪ್ರಖ್ಯಾತಿ ಪಡೀಲಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆ ಈಡೇರಲಿ ಅಂತ ನಾನು ಎಲ್ಲ ನಾಟಕ ಮಂಡಳಿಯ ಪರವಾಗಿ, ಗ್ರಾಮಸ್ಥರ ಪರವಾಗಿ ಕಾಳಿಕಾ ದೇವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರ ಬಗ್ಗೆ ಒಂದೆರಡು ಕಿರು ಪರಿಚಯ ನಾಡಿನ ಜನತೆಗೆ. ಶ್ರೀ ವೆಂಕಟೇಶ್ವರ ಪವಾಡ ಅಥವಾ ಶ್ರೀ ಗಣನೀಲ ಸಿದ್ದಪ್ಪಾಜಿ ಪವಾಡಗಳನ್ನು ನಾಟಕದ ಇದು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಭಿನಯ ಮಾಡ್ತಾರೆ. ನಮ್ಮ ಕಾರ್ಯಕ್ರಮ ಜಬ್ರೆ ರಾಜು ಅಂತ ಅವರು ಕ್ರಮ ಮಾಡ್ತಿದ್ರು. ಈ 3-5 ನಾಟಕ ನಡೀಬೇಕಾದ್ರೆ ಒಕ್ಕದುಡಿಯ ಶ್ರೀ ಪುಟ್ಟಾಚಾರ್ಯರು ಅವರ ಒಂದು ಪ್ರೋತ್ಸಾಹ ತುಂಬ ಮುಖ್ಯವಾಗಿರ್ತದೆ. ಅವರ ಒತ್ತಾಸದ ಮೇರೆಗೆ ಈ ಒಂದು ಗ್ರಾಮದಲ್ಲಿ ಈ ಸಿದ್ದಪ್ಪಾಜಿ ಗಣನೀಲ ಸಿದ್ದಪ್ಪಾಜಿ ಪವಾಡಗಳನ್ನು ನಾಟಕವನ್ನು ಅಭಿನಯಿಸ್ತಾ ಇದೆ. ನಮ್ಮ ಸಂತೋಷದ ವಿಚಾರ ಅಂದರೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಪ್ರಥಮವರೆಗೆ ಇದೊಂದು ಪ್ರಯತ್ನ ನಡೀತಾ ಇರೋದು. ಇದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ರಾಮಾಯಣ ಶ್ರೀ ಸಂಪೂರ್ಣ ರಾಮಾಯಣ ನಾಟಕಕ್ಕೆ ತುಂಬಾ ಪ್ರಸಿದ್ಧಿಯಾಗಿತ್ತು. ಅದನ್ನು ಈ 3 ದಿವಸದ ಮುಂಚೆಯೇ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು. ಈಗ ಕೇವಲ ವಿಶ್ವಕರ್ಮ ಕುಲಬಾಂಧವರು ಎಲ್ಲ ಸೇರಿ ಈ ಗಣನೀಲ ಸಿದ್ದಪ್ಪಾಜಿ ಎನ್ನುವ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ ಸರ್. ಈ ನಾಡಿನ ಜನತೆಗೆ ಹೇಳುವುದೇನೆಂದರೆ, ಈ ಹಳ್ಳಿಯ ಸೊಗಡು ಅಂದರೆ ನಾಟಕವನ್ನು ಅಳಿಸಿ ಹೋಗುತ್ತಿರುವ ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿ ನಮ್ಮಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಹಾಗೂ ಜನ ಎಲ್ಲರೂ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೇಕು. ಎಲ್ಲ ಮೊಬೈಲು, ಟಿವಿ ಅದರಿಂದ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ಆರೋಗ್ಯಗಳೆಲ್ಲ ಕೆಡ್ತಾವೆ. ಆಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ಬುದ್ಧಿನೂ ಸ್ವಲ್ಪ ಮಟ್ಟ ಆಗ್ತಾ ಇದೆ. ಆದರೆ ಇದನ್ನ ಸ್ವಲ್ಪ ಹಿಂದಿನ ಅವರು ಮಾಡಿರೋದನ್ನ ಸ್ವಲ್ಪ ಉಳಿಸಿ ಬೆಳೆಸ್ಕೊಂಡು ಇನ್ನು ಮುಂದಿನ ಪೀಳಿಗೆಗೆ ನಾವು ತೋರಿಸಿ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿನ ಆಸೆ. ಹಾಗೆ ಎಲ್ಲ ಕಲಾವಿದರು ಅವರವರ ಊರುಗಳಲ್ಲಿ ಈ ಕಲೆನ ಬೆಳೆಸಬೇಕಾಗಿ ವಿನಂತಿಸ್ಕೊಳ್ತೇವೆ. ಎಲ್ಲ ಕಲಾವಿದರಿಗೂ ಒಂದು ಪ್ರೋತ್ಸಾಹಿಸಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದ. ಈ ಊರಿನ ಕಾರ್ಯಕ್ರಮದ ಬಗ್ಗೆ ಇವತ್ತು ನಾಟಕ ಮಾಡ್ತಾ ಇದ್ದೀರಲ್ವಾ, ಆ ಒಂದೆರಡು ಕಿರು ಪರಿಚಯ ಮಾಡಿಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮೂರಲ್ಲಿ ಪೌರಾಣಿಕ ಅಂದರೆ ಸುಪ್ರಸಿದ್ಧವಾಗಿ ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಪೌರಾಣಿಕ ನಾಟಕವನ್ನು ಇವತ್ತು ಹೊಸದಾಗಿ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಹಾಗೂ ನಮ್ಮೂರ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಗಣನೀಲ ಸಿದ್ದಪ್ಪಾಜಿ ಮತ್ತು ನಮ್ಮ ಪೌರಾಣಿಕ ಅಭಿನಯಿಸಿದ್ದಾರೆ. ಇದು ನಮ್ಮ ತಾಲೂಕಿನಲ್ಲೇ ಪ್ರಥಮವಾಗಿ ಅನ್ವೇಷಣೆಗೆ ನಮ್ಮೆಲ್ಲರಿಗೂ ತುಂಬ ಸಂತೋಷ. ಈ ಒಂದು ಪೌರಾಣಿಕತೆ ಮತ್ತು ಈ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಯವರು ಇದನ್ನೆಲ್ಲ ನೋಡಿ ಮುಂದುವರಿಸಬೇಕಂತ ಶುಭ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ನಾಟಕ ಎಲ್ಲ ಶುಭ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಮುನ್ರಾಜು ಅಂದ್ಬಿಟ್ಟು ಇನ್ನೋಡಿ ಪಂಚಾಯತಿ ಕುಂದೋಟಿ ಗ್ರಾಮ ನಮ್ಮದು. ನಾನು ಸುಮಾರು 6 ವರ್ಷ ಏಜ್ ಇರೋವಾಗಿಂದಲೂ ಡ್ರಾಮಾ ಆಡ್ತಾಯಿದ್ದೀನಿ. ಈಗ ಕಮ್ಮಿ ಅಂದರೆ ಒಂದು 25 ಡ್ರಾಮಾ ಆಡಿದೆ. ಅದರಲ್ಲಿ ನಾವು ರಾಮಾಯಣ, ಈ ಡ್ರಾಮಾಗಳು ಆಡ್ಕೊಂಡು ಬರ್ತಾಯಿದ್ದೀವಿ. ಈಗ ಇದೇ ನಮ್ಮ ಕಾಳಚಕ್ನಹಳ್ಳಿ ಗ್ರಾಮದಲ್ಲಿ ಮಗ್ಗನದೊಡ್ಡಿ ಮತ್ತು ಹಿನ್ನಕ್ಕಿ ಕಾಳಚಕ್ನಹಳ್ಳಿ ಗ್ರಾಮದಿಂದ ಆಡ್ತಾಯಿದ್ದಾರೆ. ಇದು ದರೆಗೆ ದೊಡ್ಡವರು ಗಣನೀಲ ಸಿದ್ದಪ್ಪಾಜಿ ಡ್ರಾಮಾ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಯಾಕಂದರೆ ಆಗೆಲ್ಲ ಒಂದು 40 ವರ್ಷ 50 ವರ್ಷ ಏಜ್ ಇರೋರೇ ಆಡ್ತಾಯಿದ್ರು ಫಸ್ಟು. ಈಗಿನ ಪೀಳಿಗೆಯಲ್ಲಿ 8 ವರ್ಷದ ಹುಡುಗನಿಂದ ಸ್ಟಾರ್ಟ್ ಮಾಡಿದ್ದಾರೆ ಈ ಡ್ರಾಮಾದಲ್ಲಿ. ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ ನಮ್ಮ ಕಾಡಚಕ್ನಹಳ್ಳಿ ಗ್ರಾಮದಲ್ಲಿ. ಮೊದಲು ಈ ಫಿಲಿಮು ಅದಿದ್ದು ಅಂತ ಜನ ಹೆಚ್ಚಿನ ಇದರಲ್ಲಿ ಹೋಗ್ತಾಯಿದ್ರು. ಈಗ ಅದನ್ನೆಲ್ಲ ಕಮ್ಮಿ ಮಾಡಿಕೊಂಡು ಈ ಡ್ರಾಮಾಗಳು ನೋಡೋದಕ್ಕೆ ಸುಮಾರು 1,000 ಜನಕ್ಕೆ ಮೇಲೆ ಬರ್ತಾರೆ. ಯಾಕಂದರೆ ಈ ಕಲೆ ಹೀಗೆ ಮುಂದುವರ್ಕೊಂಡು ಹೋಗಲಿ. ಇದನ್ನು ನೋಡೋವಂಥ ತಂದೆ ತಾಯಿಗಳು ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಇವಾಗಿಂದನೇ ಅವರಿಗೆ ಈ ಡ್ರಾಮಾ ಕಲೆ ಅನ್ನೋದನ್ನು ತುಂಬಿ ನೀವು ತಂದೆ ತಾಯಿಗಳು.